ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮೈಸೂರು ಗೊಂಬೆ. ಇದು 4 ಗಂಟೆ ಬ್ಲಾಗ್ ವೆಡ್ನೆಸ್ಡೇದು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆನೇ ಎದ್ದು ಆಚೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ 6 ಗಂಟೆ ಆದರೂ ಇನ್ನೂ ಸೂರ್ಯ ಬಂದಿರಲಿಲ್ಲ. ನನ್ನ ಹಸ್ಬೆಂಡ್ ಮೆಹಂದಿ ಹಾಕ್ಕೊಟ್ಟಿದ್ರು. ನನಗಂತೂ ತುಂಬಾ ಖುಷಿಯಾಗುತ್ತೆ. ಹಾಕಕ್ಕೆ ಬರಲ್ಲ ಅಂದರು. ಇಲ್ಲಿ ನೋಡಿ, ಇನ್ನೂ 6 ಗಂಟೆ ಆದರೂ ಸೂರ್ಯ ಬಂದಿರಲಿಲ್ಲ. ಸೊ ಒಂಥರ ರೆಡ್ ರೆಡ್ಡಿಶ್ ಆಗಿತ್ತು. ಸೊ ನನಗಂತೂ ಆಚೆ ಕಡೆ ತುಂಬ ಖುಷಿಯಾಗುತ್ತೆ. ಅದು ನಮ್ಮ ಮನೆ ಹತ್ರ ಹಾಲು ಕರಿತಿರ್ತಾರೆ. ಅಷ್ಟೊತ್ತಿಗೆ ಎದ್ದು ತುಂಬಾ ಒಂಥರ ನಾನು ಹಳ್ಳಿಲಿದ್ದೀನಿ ಅನ್ನಂಗೆ ಫೀಲ್ ಆಗುತ್ತೆ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ 4 ಗಂಟೆಯಲ್ಲಿ ನನಗೆ ಆಚೆ ಬರೋಕ್ಕೆ ತುಂಬಾ ಭಯ ಆಗುತ್ತೆ ಅಂದ್ಬಿಟ್ಟು ನಾನು ಬರಲ್ಲ. ಸೊ ಅದರಿಂದ ಒಳಗಡೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸಿ, ಗ್ರಹಣ ಇರೋದ್ರಿಂದ ದಿವಸ ಮನೆಲ್ಲ ತೊಳಿಬೇಕಿತ್ತಲ್ಲ, ಅವತ್ತೊಂದು ದಿವಸನೇ ತೊಳ್ಕೊಂಡಿದ್ದೆ. ಬಟ್ ಲೇಟ್ ಆಗಿತ್ತು. ದಿವಸ ಮನೆಲ್ಲ ತೊಳೆದು ಬಟ್ಟೆ ಎಲ್ಲ ಒಣಗ್ಸೋಕ್ಕೆ ನನ್ನ ಹಸ್ಬೆಂಡ್ ಮಲಗಿದ್ರು. ಹಾಗೆ ಎದ್ದೇಳಿಸಿ ನಾನು, ನನ್ನ ನಾದಿನಿ, ಅವ್ರ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮ ಮಕ್ಕಳೆಲ್ಲ ಸೇರಿ ಹೋದ್ವಿ. ಸೊ ರೀಚ್ ಆದ್ವಿ ಹೊಳೆನರಸೀಪುರಕ್ಕೆ. ಹೊಳೆನರಸೀಪುರದಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ, ಒಡಳ್ಳಿ ಅಂತ ಏನೋ ಹೇಳ್ತಾರೆ. ಅಲ್ಲಿಗೆ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಾದಮೇಲೆ ನಾನಂತೂ ನಾನ್ ವೆಜ್ ತಿನ್ನಲ್ಲ. ಅಲ್ಲಿ ನಾನ್ ವೆಜ್ ಮಾಡ್ತಾರೆ. 10 ಮರಿ ಏನೋ ಕಟ್ ಮಾಡಿದರು. ಸೊ ಹೋಗಿ ರೀಚ್ ಆಗಾದ್ಮೇಲೆ ಅವ್ರು ಸ್ವಲ್ಪ ಅಲ್ಲಿ ಹೊಟ್ಟೆ ಹಸಿತಿತ್ತು ಅಂತ ಹೇಳಿದ್ರು. ನನ್ನ ನಾದಿನಿ ಅವ್ರ ಹಸ್ಬೆಂಡೆಲ್ಲ ತಿನ್ಕೊಂಡ್ರು. ಬಟ್ ನಾನು ತಿನ್ನಲ್ಲ ದೇವ್ರ ವಿಷಯದಲ್ಲಿ. ಅದಾದಮೇಲೆ ನನ್ನ ಹಸ್ಬೆಂಡ್, ಇಲ್ಲಿ ನೀರಿದೆ ಅಂದ್ಬಿಟ್ಟು ನಾವು ಹೂವೆಲ್ಲ ನೀರಿಗೆ ಹಾಕ್ತೀವಿ, ಯಾಕಂದರೆ ಅದ್ರ ಶಕ್ತಿ ನಾವು ಡಸ್ಟ್ಬಿನ್ಗೆ ಹಾಕಬಾರ್ದಂತೆ, ಅದರ ಶಕ್ತಿ ಹಾಗೇ ಇರುತ್ತೆ ಅಂತ ಹೇಳಿದ್ರು. ಸೊ ದೇವ್ರ ವಿಷಯದಲ್ಲಿ ನಾನು ಉಪವಾಸನೇ ಇರ್ತೀನಿ, ದೇವ್ರ ಪೂಜೆ ಆಗೋವರೆಗೂ. ನಾವು ಹೊರಟಿದ್ದು ಬೆಳಗ್ಗೆ ಒಂದು 9 ಗಂಟೆ. ಬಟ್ ಅಲ್ಲಿ ರೀಚ್ ಆಗಿದ್ದು ಸ್ವಲ್ಪ ಲೇಟು, ಒಂದು 11:30 12 ಗಂಟೆ. ಬಟ್ ಪೂಜೆ ಎಲ್ಲ ಆಗಿತ್ತು. ಸೊ ಊಟಕ್ಕೆ ಲೇಟ್ ಆಗಿತ್ತು. ನನ್ನ ಹಸ್ಬೆಂಡ್ ಇಲ್ಲಿ ಹಾಕ್ತಿದ್ದಾರೆ ನೋಡಿ ಹೂವೆಲ್ಲ. ನಾವು ಏನಾದ್ರು ಒಂದು ಟೈಮ್ ಒಂದು ಚೀಲದಲ್ಲಿ ಹಾಕ್ಕೊಂಡು ಹಾಕ್ತೀವಿ. ಅಲ್ಲಿ ಹೋಗಿ ರೀಚ್ ಆಗಾದಮೇಲೆ ತುಂಬಾ ಬಿಸಿಲಿತ್ತು. ಸೊ ಇದು ವಾತಾವರಣ ನನಗೆ ತುಂಬಾ ಖುಷಿ. ಇಲ್ಲಿ ನೋಡಿ ಮಟನ್ನೆಲ್ಲ ನನಗೆ ತಿನ್ನಲ್ಲ ನಾನು. ಸೊ ಬೇರೆ ವೆಜ್ಜೇನೋ ತರಿಸ್ಕೊಂಡಿದ್ದೆ ನಾನು. ಸೊ ಅದರಿಂದ ಇಲ್ಲೆಲ್ಲ ಅಡುಗೆ ಎಲ್ಲ ರೆಡಿ ಇಟ್ಟಿದ್ರು, ಬಟ್ ಇನ್ನೂ ಮಾಡಿರಲಿಲ್ಲ, ಯಾಕಂದರೆ ಪೂಜೆ ಆಗೋವರೆಗೂ ಮಾಡಲ್ಲ. ಸೊ ಅದಾದಮೇಲೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ನನ್ನ ಹಸ್ಬೆಂಡ್ಗೆ ನಾನು ಕೇಳ್ತಾ ಇದ್ದೆ. ಇಲ್ಲಿ ನಿಂತಿದ್ದಾರೆ ನೋಡಿ, ಇಲ್ಲಿ ಜಾತ್ರೆ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಇದು ನಮ್ಮ ಅತ್ತೆ, ಅಲ್ಲಿ ನನ್ನ ನಾದಿನಿ ಆ್ಯಂಡ್ ಅವ್ರ ಹಸ್ಬೆಂಡು, ನನ್ನ ಮಗ ಮತ್ತು ಅವ್ರ ಮಗ. ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇಲ್ಲೆಲ್ಲ ನನ್ನ ಹಸ್ಬೆಂಡ್ಗೆ ಕೇಳ್ಕೊತಾ ಇದ್ದೆ, ಏನಿದು ಮಟನು, ಇಲ್ಲಿ ಬ್ರೈನ್ ಅಂತೆ ಇದು. ಸೊ ನನಗೂ ಗೊತ್ತಿಲ್ಲ ಮಟನ್ ಬಗ್ಗೆ, ಇದೇನೋ ರಕ್ತ ಅಂತೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೆ. ಯಾಕಂದರೆ ನಾನು ಬ್ರಾಹ್ಮಿನ್ಸ್ ಆಗಿದ್ರೂ ನನ್ನ ಹಸ್ಬೆಂಡ್ ಮನೆಗೆ ಸೇರಿದವಳು, ಗೌಡಾಸ್ಗೆ ಸೇರಿದವಳು. ಬಟ್ ಎಲ್ಲ ರೀತಿಯಲ್ಲೂ ನಾನು ಕಲ್ತ್ಕೋತೀನಿ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಕೇಳ್ತಾ ಇದ್ದೆ, ನನಗೆ ನಿಮ್ಮ ಊರ ಜಾತ್ರೆಯಲ್ಲಿ ಒಂದು ಬಳೆ ಕೊಡಿಸ್ತೀರಾ ಅಂತ. ಸೊ ಅಂದರು ನನ್ನ ಹಸ್ಬೆಂಡು, ಏನೇ ಇಷ್ಟು ಚಿಕ್ಕದಾಗಿ ಕೇಳ್ತಿದ್ಯಲ್ಲ, ಬೇರೆ ಏನಾದ್ರು ಕೇಳಬಾರ್ದು ಅನ್ನೋ. ನನಗೆ ನನ್ನ ಹಸ್ಬೆಂಡ್ ಒಂದು ಜೊತೆ ಬಳೆ ಕೊಡಿಸಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ. ನನಗೆ ದೊಡ್ಡ ದೊಡ್ಡ ಆಡಂಬರದ ಜೀವನ ನಂಗೆ ಇಷ್ಟ ಆಗೋಲ್ಲ. ನನ್ನ ಹಸ್ಬೆಂಡ್ ನಂಗೆ ಪ್ರೀತಿಯಿಂದ ಬಳೆ, ಹೂವು, ಒಂದು ಹೆಣ್ಣಿಗೆ ಏನು ಬೇಕೋ ಅದನ್ನು ತಂದುಕೊಟ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಅವ್ರ ಪ್ರೀತಿ, ಅವ್ರ ಟೈಮ್ನ ಮೇಯ್ನಾಗಿ ಕೇಳ್ತೀನಿ ಹೊರತು ಬೇರೆ ಇನ್ನೇನು ಕೇಳಲ್ಲ. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ತುಂಬಾ ಖುಷಿಪಟ್ಟರು. ಬಾ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಕೊಡಿಸ್ತೀನಿ ಅಂತ ತೆಗೆದು ಕೊಟ್ಟರು. ನನಗೂ ತುಂಬ ಖುಷಿ ಆಯಿತು. ಈ ಕಲರು ಇರಲಿಲ್ಲ. ಸುಮಾರು ಜನ ಈ ಕಲರ್ ಕೇಳಿದ್ರು, ಅವ್ರಿಗೆಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಕೂತಿದ್ವಿ. ನನ್ನ ಹಸ್ಬೆಂಡ್ ಜೊತೆ ಮೈಕ್ ತೊಗೊಂಡೋಗಿ ಮಾತಾಡ್ಸ್ಕೊಂಡು ಕೂತಿದ್ದೆ. ಒಂಥರ ಫ್ಯಾಮಿಲಿ ಟೈಮೇ ತುಂಬಾ ಚೆನ್ನಾಗಿರುತ್ತೆ ನನಗೆ. ನನ್ನ ಹಸ್ಬೆಂಡ್ ಏನೇನೋ ಜೋಕ್ ಮಾಡ್ಕೊಂಡಿದ್ರು. ಊಟಕ್ಕೆ ಕಾಯ್ಕೊಂಡಿದ್ದೀರನ್ರಿ ಅಂತ ಕೇಳಿದೆ. ಹಾಗೇನಿಲ್ಲ ಅಂತಂದರು. ಅವರೆಲ್ಲ ನಾನ್ ವೆಜ್ ತಿಂತಾಯಿದ್ರು. ಸೊ ಅದಾದಮೇಲೆ ಇನ್ನೊಂದು ವಿಡಿಯೋ ಏನಂತ ಅಂದರೆ, ನಾನು ತಿನ್ನೋದನ್ನು ಒಂದು ದೊಡ್ಡದೊಂದು ಇದಾಗಿದೆ. ಇಲ್ಲಿ ಪೂಜೆ ಮಾಡ್ತಿದ್ದಾರೆ ನೋಡಿ. ಸೊ ಅದನ್ನು ಕಾಣಿಸ್ಬಾರ್ದಂತೆ ದೇವ್ರಿಗೆ ನೈವೇದ್ಯ ಮಾಡ್ತಾರಂತೆ. ಸೊ ಬಟ್ಟೆ ಕಟ್ಟಿ, ಲುಂಗಿ ಕಟ್ಟಿ ಪೂಜೆ ಮಾಡ್ತಾರೆ. ತುಂಬ ಮಡಿಮೈಲ್ಗೆಯಿಂದ ಪೂಜೆ ಮಾಡ್ತಾರೆ. ಇದೆಲ್ಲ ನಂಗೊಂಥರ ಹೊಸದ ರೀತಿ. ಹೋದ್ಸಲನೂ ಇರಲಿಲ್ಲ. ಬಟ್ ಈ ಮಗು ಅಂತೂ ಅಲ್ಲಿರೋ ಮಗುನೇ ತುಂಬಾ ನನ್ನ ಹಿಡ್ಕೊಂಡು ಮುದ್ದಾಡ್ತಾಯಿತ್ತು. ನನಗೆ ತುಂಬಾ ಖುಷಿಯಾಯಿತು. ಇವ್ರ ಅಪ್ಪ ಅಮ್ಮ ಬಂದು ಬ್ಯಾಂಗ್ಳೂರಲ್ಲಿ ಏನೋ ಇರೋದಂತೆ, ಜಾತ್ರೆಗೆ ಅಂತ ಒಂದು ಟೈಮ್ ಬರುತ್ತಂತೆ. ತಾನಾಗೆ ಬಂದಮೇಲೆ ಫುಲ್ಲು ನನ್ನ ಮುದ್ದಾಡಿ ಮುತ್ತು ಕೊಡ್ತಾಯಿದೆ. ನನಗಂತೂ ತುಂಬಾ ಖುಷಿಯಾಯಿತು. ಮಕ್ಕಳದು ಮನಸ್ಸು ಕಲ್ಮಶ ಇಲ್ಲ ಅನ್ನೋದು ಇದೇನೆ. ನನಗಂತೂ ತುಂಬ ಹ್ಯಾಪಿ ಆಯಿತು. ಅದಾದಮೇಲೆ
ನಾವು ಊಟ ಮಾಡೋಕ್ಕೆ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನನಗಂತೂ ತುಂಬ ಸುಸ್ತಾಗಿತ್ತು. ಊಟ ಮಾಡೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಅಲ್ಲಿ ನಮ್ಮ ಅತ್ತೆ ಪ್ಲೇಟ್ ತೊಗೊಳ್ಳಿ ಅಂದರೆ ಬೋಸಿ ತಗೊಂಡಿದ್ರು. ಸೊ ಪ್ಲೇಟ್ ಇರಲಿಲ್ಲ ಚಿಕ್ಕದು, ಚಿಕ್ಕ ಪ್ಲೇಟ್ಗೂ 100 ರೂಪಾಯಿ ಅಂತ ಅಂದರು. ಅದ್ರ ಬದಲು ಬೋಸಿ ತೊಗೊಂಡ್ರೆ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಬೋಸಿಲಿ ತಿಂತಾಯಿದ್ದೆ. ಅದನ್ನೇ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಇತ್ತು, ಅಲ್ಲೇ ಹೋದ್ವಿ. ನಾನು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಅಂತ. ಇಲ್ಲಿ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ದಾರೆ ಏನೇನು ಗಿಡ ಹಾಕಿದ್ದಾರೆ ಅಂತ. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಹಸ್ಬೆಂಡ್. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಜೊತೆ ರೀಲ್ ಮಾಡೋಣ ಅಂತ ಒಂದು ರೀಲ್ ಮಾಡಿಕೊಂಡೆ. ಬಟ್ ಆದರೂ ಅದು ಕರೆಕ್ಟಾಗಿ ಬರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದೆ. ನನ್ನ ಹಸ್ಬೆಂಡ್ ನಗ್ತಾ ಇದ್ದಾರೆ. ರೀಲ್ಗೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ನನಗಂತೂ ತುಂಬಾ ಖುಷಿ ಅವ್ರ ಜೊತೆ ರೀಲ್ ಮಾಡಬೇಕು ಅಂತ. ಅಲ್ಲಿ ಹುಲ್ಲಿತ್ತಲ್ಲ ಅಂದ್ಬಿಟ್ಟು ರವಿಚಂದ್ರ ಸರ್ ಸಾಂಗ್ಗೆ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ತಾ ಇದ್ದೆ, ನಗ್ತಾಯಿದ್ರು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಂಡು, ಇದು ಬಂದು ನನ್ನ ನಾದಿನಿ, ನನ್ನ ವಾರ್ಗಿತ್ತಿ ಅವರು ಆ್ಯಂಡ್ ನಾವು ಫೋಟೋ ತೆಗೆಸ್ಕೊಂಡು ವಾಪಸ್ ಹೊರಟ್ವಿ. ತುಂಬಾ ಶೆಕಾಯಿತು. ನನ್ನ ಮಗ ಅಂತೂ ಬಟ್ಟೆನೇ ತೆಗೆದಾಕ್ಬಿಟ್ಟಿದ್ದ. ಸೊ ಅದೆಲ್ಲ ಆದಮೇಲೆ ಇದೇ ನಮ್ಮ ಮನೆ ದೇವರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಕ್ಕೆ